ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾಟಿ ಸ್ಟೈಲ್ ರೆಸಿಪೀಸ್ ಅಂಡ್ ಜಾಯ್ ಆಫ್ ಕ್ರಿಯೇಟಿವಿಟಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಜೀವಿತಾ ಗೌಡ 1 ಕಪ್ ಕಡಲೆಬೇಳೆ ಇದ್ರೆ ಸಾಕು ಮೋತಿಚೂರ್ ಲಡ್ಡು ಮಾಡೋದಕ್ಕೆ ಏನಿಲ್ಲ ಅದಕ್ಕೆ 1 ಕಪ್ ಕಡಲೆಬೇಳೆ ತಗೊಂಡು 4 ಅವರ್ಸ್ ಮುಂಚೆನೇ ನೆನೆಸ್ಕೊಂಡು ಇಟ್ಕೋಬೇಕು ಚೆನ್ನಾಗಿ ನೆಂದಿರೋ ಕಡಲೆಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತರಿಯಾಗಿ ಪೇಸ್ಟ್ ನ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರುಬ್ಕೊಂಡು ಅದನ್ನೆಲ್ಲ ಒಂದು ಬಟ್ಲಿಗೆ ತಗೊಳ್ಳೋಣ ಈಗ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಮತ್ತೆ ಈಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ತಗೊಂಡು ಕಪ್ಪಲ್ಲಿ ಕಡಲೆಬೇಳೆ ತಗೊಂಡಿರ್ತೀವಿ ಅದರಲ್ಲಿ ಡಬಲ್ ಅಷ್ಟು ತಗೋಬೇಕಾಗುತ್ತೆ ಬಟ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಇಲ್ಲಿ ಸಕ್ಕರೆ 1 ಕಪ್ ಮತ್ತೆ ಸ್ವಲ್ಪ 1 ಕಾಲು ಕಪ್ ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ನನಗೆ ಮೀಡಿಯಂ ಆಗಿತ್ತು ಸ್ವೀಟ್ ನಿಮ್ಗೆ ಇನ್ನೂ ಸ್ವೀಟ್ ಬೇಕಾದ್ರೆ 1.5 ಕಪ್ ಇಲ್ಲ 2 ಕಪ್ನ ನೀವು ಹಾಕೋಬಹುದು ಅದನ್ನ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಸ್ಟವ್ ಮೇಲೆ ಕಾಯಕ್ಕೆ ಇಟ್ಕೊಳ್ಳೋಣ ಈಗ ನಾವು ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಿ ಎಣ್ಣೆ ಬಿಸಿ ಆಗಿರುತ್ತೆ ಬೋಂಡ ಎಲ್ಲ ಯಾಕೆ ಹಾಕ್ತಿವಿ ಅದೇ ರೀತಿ ಉಂಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಕಲರ್ ಚೇಂಜ್ ಆಗೋವರೆಗೂ ಬಿಡಬೇಕು ಆಮೇಲೆ ಎಲ್ಲಾನು ಒಂದು ಪ್ಲೇಟಲ್ಲಿ ಹಾಕೋಬೇಕು ಮತ್ತೆ ತಣ್ಣಗಾಗೋವರೆಗೂ ಬಿಡಬೇಕು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ವಿಡಿಯೋಸ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಫುಲ್ವರೆಗೂ ನೋಡಿ ಆಗಲೇ ಅಲ್ವಾ ನಿಮಗೆ ಇನ್ಫಾರ್ಮೇಷನ್ ಎಲ್ಲಾನು ಗೊತ್ತಾಗೋದು ಯಾವ ರೀತಿ ಏನು ಮಾಡೋದು ಅಂತಲೂ ಗೊತ್ತಾಗುತ್ತೆ ಕಡಲೆಬೇಳೆ ಹಾಕಕ್ಕೆ ಯಾವ ಮಿಕ್ಸಿ ಜಾರ್ ತಗೊಂಡಿದ್ವೋ ಸೇಮ್ ಮಿಕ್ಸಿ ಜಾರೇ ತಗೊಳ್ಳಿ ಏನೂ ಆಗಲ್ಲ ಮತ್ತೆ ಈಗ ನಾವು ಬೋಂಡ ಥರ ಹಾಕಿಟ್ಕೊಂಡಿದ್ವಲ್ಲ ಕಡಲೆಬೇಳೆದು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ರುಬ್ಕೊಂಡಿಟ್ಮೇಲೆ ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾವು ಪಾಕ ಇಟ್ಟಿರ್ತೀವಲ್ಲ ಅದೇನು ಪಾಕ ಬರಬೇಕು ಅಂತಾಗಲಿ ಇಲ್ಲ ಎಳೆ ಬರಬೇಕಂತಾಗಲಿ ಏನೂ ಇಲ್ಲ ಸಕ್ಕರೆ ಕರ್ಗೋವರೆಗೂ ಇದ್ದರೆ ಸಾಕಾಗುತ್ತೆ ಮತ್ತು ಅದಕ್ಕೆ ಫುಡ್ ಕಲರ್ನ ನೀವು ಆ್ಯಡ್ ಮಾಡ್ಕೋಬೋದು ಆರೆಂಜ್ ಕಲರು ಬಟ್ ನನಗೆ ಎಷ್ಟು ಹೆವಿ ಫುಡ್ ಕಲರ್ ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು 1-2-3 ಡ್ರಾಪ್ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಬೇಕಾದರೆ ನೀವು ಹಾಕೋಬೋದು ನಾನು ಹಾಕಿದ್ದೀನಿ ನಾನು ಬಾದಾಮಿ ಮತ್ತು ಗೋಡಂಬಿ ಇತ್ತು ನಾನು ಅದನ್ನೇ ಹಾಕಿದ್ದೀನಿ ನೀವು ಇದ್ರ ಜೊತೆ ಪಂಪ್ಕಿನ್ ಸೀಡ್ಸ್ ಕೂಡ ನಾವು ಹಾಕ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೀರಿನ ಅಂಶ ಹೇಳ್ಕೊಳ್ಳೋವರೆಗೂ ಅದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನು ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ನೀವು ಇದೇ ರೀತಿ ಮನೆಯಲ್ಲಿ ಫ್ರೆಶ್ ಆಗಿ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಳಿ ಇಲ್ಲ ಯಾವುದಾದ್ರೂ ಫಂಕ್ಷನ್ ಇದ್ರೂ ನೀವು ಇದೇ ರೀತಿ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಇಲ್ಲ ಯಾರಾದರೂ ದಿಢೀರ್ನ ಮನೆಗೆ ಬಂದರೆ ಅವರು ಕೂಡ ಈ ರೀತಿ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟ ಬಿದ್ದು ತಿಂತಾರೆ ಏನಿಲ್ಲ ಈಗೆಲ್ಲ ಒಂದು ಪ್ಲೇಟಿಗೆ ತಗೊಂಡು ಕ್ಲೀನಾಗಿ ಬಿಸಿ ಇರೋವಾಗೆ ಸ್ವಲ್ಪ ಉಂಡೆ ಥರ ಕ್ಲೀನಾಗಿ ಮಾಡಿಕೊಂಡ್ರೆ ಮೋತಿಚೂರು ಲಡ್ಡು ರೆಡಿ ಆಗುತ್ತೆ ನೀವು ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಡೆಕೋರೇಟ್ ಮಾಡಿ ಯಾರಾದರೂ ಬಂದಿರ್ತಾರಲ್ವ ಅವರು ಕೂಡ ನೀವು ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ 1 ಕಪ್ ಕಡಲೆಬೇಳೆಗೆ 26 ಮೋತಿಚೂರು ಲಡ್ಡು ಆಗುತ್ತೆ ಥ್ಯಾಂಕ್ ಯು